ವೀಕ್ಷಕರೇ ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಪ್ರೈಸ್ ಆಕ್ಷನ್ ಬಳಸಿ ಬೇರಿಶ್ ರಿವರ್ಸಲ್ ಪ್ಯಾಟರ್ನ್ಗಳನ್ನು ಕಂಡುಹಿಡಿಯುವಂತಹ 4 ವಿವಿಧ ಉದಾಹರಣೆಗಳನ್ನು ಕಲಿಸಿಕೊಟ್ಟಿರುತ್ತೇನೆ. ನಮ್ಮ ಮೊದಲನೇ ಉದಾಹರಣೆ HL ಜುಲೈ ಮತ್ತು ಆಗಸ್ಟ್ 2024ರ ಚಾರ್ಟ್. ನಾವಿಲ್ಲಿ ಗಮನಿಸಬಹುದು HL 3 ದಿನದಲ್ಲಿ ಆಗಿರುವ ಇಲ್ಲಿನ ಫಾಲ್ ಅನ್ನು ಪುನಃ ರಿಕವರ್ ಆಗಲು ಸುಮಾರು 12 ರಿಂದ 15 ದಿನಗಳನ್ನು ತೆಗೆದುಕೊಂಡಿರುತ್ತದೆ. ಅದೇ ರೀತಿ ಝೂಮ್ ಮಾಡಿ ನೋಡಿದಾಗ ಪ್ರತಿ ಕ್ಯಾಂಡಲ್ನ ಸೈಜ್ ರ್ಯಾಲಿಯಲ್ಲಿ ಚಿಕ್ಕದಾಗುತ್ತಾ ಹೋಗಿದೆ. ಅಂದರೆ ಇಲ್ಲಿ ನಾವು HL ನಲ್ಲಿ ಸ್ಲೋ ಆಗಿ ಡಿಸ್ಟ್ರಿಬ್ಯೂಷನ್ ಅನ್ನು ನೋಡಬಹುದು. ಬ್ರೇಕ್ಔಟ್ ಹತ್ತಿರದ ಕ್ಯಾಂಡಲ್ಗಳಲ್ಲಿ ನಮಗೆ ಅಪ್ಪರ್ ಟೇಲ್ಗಳು ಕಾಣಸಿಗುತ್ತದೆ. ಇದು ಸೆಲ್ಲಿಂಗ್ ಪ್ರೆಷರ್ ಅನ್ನು ತೋರಿಸುತ್ತದೆ. ಯಾವಾಗ ಹೈಯಲ್ಲಿ ಈ ತರ ಪ್ಯಾಟರ್ನ್ ಆಗಿ ಡೈವರ್ಜೆನ್ಸ್ ಕಾಣಸಿಗುತ್ತದೋ ಆವಾಗ ಇದರಲ್ಲಿ ನಾವು ಉತ್ತಮವಾದಂಥ ಒಂದು ಫಾಲ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿ HAL ಮುಂದಿನ ಕೆಲವೇ ಸೆಷನ್ಗಳಲ್ಲಿ 20%ಗಳ ಕುಸಿತವನ್ನು ಕಂಡಿದೆ. ನಾವು ಎರಡನೇದಾಗಿ ಆರತಿ ಇಂಡಸ್ಟ್ರೀಸ್ನ ಚಾರ್ಟ್ ಅನ್ನು ನೋಡೋಣ. ನಮಗೆ ಇಲ್ಲಿ ಆರತಿ ಇಂಡಸ್ಟ್ರೀಸ್ನ ಶಾರ್ಟ್ ಟರ್ಮ್ ಚಾರ್ಟ್ ನೋಡುವಾಗ ಪ್ರೈಸ್ ನ್ಯೂ ಹೈ ಹತ್ರ ಹೋಗುವುದನ್ನು ಗಮನಿಸಬಹುದು. ಆದರೆ ಝೂಮ್ ಔಟ್ ಮಾಡಿ ನೋಡುವಾಗ ಅದು ತುಂಬಾ ಇಂಪಾರ್ಟೆಂಟ್ ಆದ ಪ್ರೀವಿಯಸ್ ರೆಸಿಸ್ಟೆನ್ಸ್ ಟಚ್ ಆಗುವುದನ್ನು ನೋಡಬಹುದು. ಕಳೆದ ಬಾರಿ ಈ ರೆಸಿಸ್ಟೆನ್ಸ್ ಟಚ್ ಆದಾಗ ಪ್ರೈಸ್ ಅತ್ಯಂತ ಕೆಳಗಡೆ ಬಂದಿತ್ತು. ಆದ್ದರಿಂದ ಇದು ತುಂಬ ಮೇಜರ್ ರೆಸಿಸ್ಟೆನ್ಸ್ ಆಗಿ ಪರಿಗಣಿಸಬಹುದು. ಇಂಥ ಟೈಮಲ್ಲಿ ಕೂಡ ನಾವು ಶಾರ್ಟ್ ಟ್ರೇಡನ್ನು ತೆಗೆದುಕೊಳ್ಳಬಹುದು. ಆದರೆ ನಾವು ಪ್ರೀವಿಯಸ್ ಹೈ ಮೇಲೆ ಸ್ಟ್ರಿಕ್ಟ್ ಆದ ಸ್ಟಾಪ್ ಲಾಸ್ ಅನ್ನು ಇಟ್ಟುಕೊಳ್ಳಬೇಕು. ಈ ರೆಸಿಸ್ಟೆನ್ಸ್ ಟಚ್ ಆದ ಕೂಡಲೇ 3 ದಿನದಲ್ಲಿ ಆರತಿ ಇಂಡಸ್ಟ್ರೀಸ್ 770 ರಿಂದ 590ರವರೆಗೂ ಕ್ರ್ಯಾಶ್ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟ್ರೇಡ್ ವಿತ್ ನವೀನ್. ಈ ವಿಡಿಯೋವನ್ನು ನೀವು ಇಷ್ಟಪಡುತ್ತಿದ್ದಲ್ಲಿ ದಯವಿಟ್ಟು ಹೆಚ್ಚು ಲೈಕ್ ಮತ್ತು ಕಮೆಂಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ನಮ್ಮ ಮುಂದಿನ ಸ್ಟಾಕ್ ಬಿರ್ಲಾ ಸಾಫ್ಟ್. ಇಲ್ಲಿ ಪ್ರೈಸ್ ಮೇಲೆ ಹೋಗುತ್ತಿದ್ದರೂ ಕೂಡ ಟ್ರೆಂಡ್ ಲೈನ್ಗಳು ಎಕ್ಸ್ಪಾಂಡ್ ಆಗುವುದನ್ನು ಗಮನಿಸಬಹುದು. ಇದನ್ನು ನಾವು ಅಸೆಂಡಿಂಗ್ ಎಕ್ಸ್ಪಾಂಡಿಂಗ್ ವೆಡ್ಜ್ ಎಂದು ಕರೆಯುತ್ತೇವೆ. ಈ ಪ್ಯಾಟರ್ನಲ್ಲಿ ಹೆಚ್ಚಾಗಿ ನಾವು ಪ್ರೈಸ್ ರಿವರ್ಸ್ ಆಗುವುದನ್ನು ಗಮನಿಸಬಹುದು. ಯಾವಾಗ ಎಕ್ಸ್ಪಾಂಡಿಂಗ್ ವೆಡ್ಜ್ನ ಟ್ರೆಂಡ್ ಲೈನನ್ನು ಬ್ರೇಕ್ ಮಾಡುತ್ತದೋ ಆವಾಗ ನಾವು ಉತ್ತಮವಾದಂಥ ಒಂದು ಕುಸಿತವನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಎಕ್ಸಾಂಪಲ್ನಲ್ಲಿ ಬಿರ್ಲಾ ಸಾಫ್ಟ್ 720 ರಿಂದ 540ಕ್ಕೆ ಬ್ರೇಕ್ ಡೌನ್ ಆದ ಕೂಡಲೇ ಕುಸಿತವನ್ನು ಕಂಡಿದೆ. ನಮ್ಮ ಮುಂದಿನ ಸ್ಟಾಕ್ LIC ಹೌಸಿಂಗ್ ಫೈನಾನ್ಸ್. ಈ ಸ್ಟಾಕ್ ಒಂದು ಉತ್ತಮವಾದ ರ್ಯಾಲಿಯ ನಂತರ ಪ್ರೈಸ್ ಆಲ್ಮೋಸ್ಟ್ ರ್ಯಾಲಿ ಆಗೋದು ನಿಂತಿದೆ. ಸೈಡ್ ವೇಸಲ್ಲಿ ಇರುವಾಗ ನ್ಯೂ ಹೈ ಕೊಟ್ಟರೂ ಕೂಡ RSI ಕೆಳಗಡೆ ಬರುತ್ತಿರುವುದನ್ನು ನೋಡಬಹುದು. ಯಾವಾಗ ಪ್ರೈಸ್ ನ್ಯೂ ಹೈ ಕೊಟ್ಟು RSI ನ್ಯೂ ಹೈ ಕೊಡಲು ವಿಫಲವಾಗುತ್ತದೋ ಇದನ್ನು ನಾವು RSI ನೆಗೆಟಿವ್ ಡೈವರ್ಜೆನ್ಸ್ ಎಂದು ಕರೆಯುತ್ತೇವೆ. ಯಾವಾಗ ಸ್ಟಾಕ್ನ ಪ್ರೈಸ್ ಹೈಯಲ್ಲಿತ್ತು RSI ನೆಗೆಟಿವ್ ಡೈವರ್ಜೆನ್ಸ್ ಆಗುತ್ತದೋ ಆವಾಗ ನಾವು ಇದರಲ್ಲಿ ಫಾಲನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಎಕ್ಸಾಂಪಲ್ನಲ್ಲಿ 800 ರಿಂದ 640ರವರೆಗೆ ಕೇವಲ 6-7 ದಿನಗಳಲ್ಲಿ LIC ಹೌಸಿಂಗ್ ಫೈನಾನ್ಸ್ ಕುಸಿತವನ್ನು ಕಂಡಿದೆ. ನೀವು ಪ್ರೀಮಿಯಂ ಟ್ರೇಡಿಂಗ್ ವ್ಯೂ ಚಾರ್ಟ್ ಅನ್ನು ಉಚಿತವಾಗಿ ಬಳಸಲು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಕಮೆಂಟ್ನಲ್ಲಿ ಪಿನ್ ಮಾಡಿರುವ ಧನ್ ಟ್ರೇಡಿಂಗ್ ಅಕೌಂಟ್ನ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಕೌಂಟ್ ಅನ್ನು ಓಪನ್ ಮಾಡಿ. ಹ್ಯಾಪಿ ಟ್ರೇಡಿಂಗ್. ನಿಮ್ಮ ಫೈನಾನ್ಷಿಯಲ್ ಸಾಧನೆಗಳಿಗೆ ಶುಭವಾಗಲಿ.